ಹೊರಗಿಂದ ಮಸ್ತ್ ಗರಿಗರಿಯಾಗಿರೋ ಕ್ರಿಸ್ಪಿ, ಒಳಗ ಖಾರ ಹುಳಿ ಫ್ಲೇವರ್ನಿಂದ ತುಂಬಿರುವಂಥ ರುಚಿಯಾಗಿರೋ ವಟಾಣಿ ಮಿಕ್ಸ್ಚರ್. ಆಹಾ, ತಿಂತಾ ಇದ್ರ ಏನ್ ರುಚಿ ಅಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ವಟಾಣಿ ಸೀಸನ್ ಐತಿ. ವಟಾಣಿ ಸೀಸನ್ ಇದ್ದಾಗನ ಖಂಡಿತ ಒಂದ್ಸತಿನಾದ್ರೂ ಈ ಮಟರ್ ಕಚೋರಿ ಮಾಡ್ಕೊಂಡು ತಿನ್ರಿ. ಅದ್ಭುತ ರುಚಿ ಆಕತಿ. ಇದನ್ನ ತಯಾರಿಸೋದನು ಬಹಳ ಈಸಿ ಐತಿ. ಸಂಜೆ ಮುಂದ ಹೊಟ್ಟೆ ಹಸ್ದಾಗ ಬಿಸಿ ಬಿಸಿ ಚಹಾದ ಜೊತೆ ಇದನ್ನ ಮಾಡ್ಕೊಂಡು ತಿನ್ರಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಮಟರ್ ಕಚೋರಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದಕ್ಕೂ ಮುಂಚೆ ನಿಮ್ಗೆ ಈ ವಿಡಿಯೋ ಚಲೋ ಅನ್ಸಿದ್ರ, ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಪ್ಲೀಸ್ ಮರೆಯದೆ ಲೈಕ್ ಮಾಡ್ರಿ. ಇದನ್ನ ತಯಾರ್ಸಕ ಮುಂಚೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಬೌಲ್ನಾಗ ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟು ತಗೊಳಕತ್ತೇನಿ. ನೀವು ಬೇಕಂದ್ರೆ 1 ಕಪ್ ಮೈದಾ ಮತ್ತು 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿ ಇದನ್ನ ತಯಾರಿಸ್ಬೋದು. ಈಗ ಇದ್ರಾಗ 2 ಚಮಚೆಯಷ್ಟು ಎಣ್ಣೆ ಹಾಕಿ ಇದನ್ನೆಲ್ಲ ಒಣದ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಎಣ್ಣೆ ಅಥವಾ ನೀವು ಬೇಕಂದ್ರೆ ತುಪ್ಪನೂ ಹಾಕ್ಬೋದು. ಇದನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಾವು ಮಾಡಾಕತ್ತಿರೋ ಕಚೋರಿ ಅನ್ನೋದವು ನೋಡ್ರಿ ಬಹಳ ಕ್ರಿಸ್ಪಿ ಆಗಿ ಬರ್ತವು. ನಾವು ಹಾಕಿರೋ ಎಣ್ಣೆ ಹಿಟ್ಟಿನ ಪ್ರತಿ ಒಂದು ಕಣಕ್ಕೆ ಹತ್ತಬೇಕು. ಆ ಥರ ಇದನ್ನ ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ತಿಕ್ಕಿ ತಿಕ್ಕಿ ಕಲಸ್ರಿ. ಈ ಥರ ಇದನ್ನ ಮಿನಿಮಮ್ 1 ನಿಮಿಷನಾದ್ರೂ ಕಲಿಸ್ಕೊಂಡು ತಗೋರಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚೆಯಷ್ಟು ಜೀರಿಗೆ ಹಾಕಿ ಇವನ್ನ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಮೀಡಿಯಂ ಗಟ್ಟಿ ಹದಕ್ಕೆ ಕಲಿಸ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ಜೀರಿಗೆ ಬದಲಿ ಅಜ್ವಾನೂ ಹಾಕ್ಬಹುದು. ನಾವು ಚಪಾತಿ ಮಾಡ್ತೇವೆ ನೋಡ್ರಿ, ಅದಕ್ಕಿಂತ ಇದು ಗಟ್ಟಿನ ಇರಬೇಕು. ಹಿಟ್ಟು ಮೆತ್ತಗೆ ಕಲ್ಸಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಕಚೋರಿ ಸರಿ ಬರಂಗಿಲ್ಲ. ಹಿಟ್ಟು ಎಷ್ಟು ಗಟ್ಟಿ ಇರ್ತೈತೆ ನೋಡ್ರಿ ಅಷ್ಟು ಕ್ರಿಸ್ಪಿ ಗರಿಗರಿಯಾಗಿ ಕಚೋರಿ ಬರ್ತವು. ಒಂದು ಸತಿ ಜಾಸ್ತಿ ನೀರು ಹಾಕ್ಬೇಡ್ರಿ, ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ನೋಡ್ರಿ ಹಿಂಗೆ ಗಟ್ಟಿ ಕಲಿಸ್ಕೊಂಡು ತಗೋರಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ 1 ಚಮಚೆಯಷ್ಟು ಎಣ್ಣೆ ಹಾಕಿ ಇದನ್ನ ಇನ್ನೊಂದು ಅರ್ಧ ನಿಮಿಷ ಮಿತ್ಕೊಂಡು ತಗೊಳ್ಳೋಣ. ಈ ರೀತಿ ಕಲಿಸ್ಕೊಂಡ್ಮ್ಯಾಗ ಈಗ ಇದನ್ನ ನೆನೆಸಿ ಇಡಬೇಕು. ನಿಮ್ಗೆ ಟೈಮ್ ಇದ್ರೆ 2 ಗಂಟೆ ಇದನ್ನ ನೆನೆಸಿ ಇಡ್ರಿ. ಇಲ್ಲ ಅಂದ್ರೆ ಮಿನಿಮಮ್ ಒಂದು 15ರಿಂದ 20 ನಿಮಿಷನಾದ್ರೂ ಇದನ್ನ ನೆನೆಸ್ರಿ. ಮುಚ್ಚಳ ಮುಚ್ಚಿ ಇದನ್ನ ನೆನಕ್ ಬಿಡ್ರಿ. ಅಲ್ಲಿವರೆಗೂ ಇದ್ರೊಳಗ ತುಂಬಾಕ ವಟಾಣಿ ಮಿಶ್ರಣ ಅಂದ್ರೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಮಿಕ್ಸಿ ಜಾರ್ನ್ಯಾಗ 1 ಚಮಚೆ ಅಷ್ಟು ಧನಿಯಾ, ಇದಕ್ಕೆ ನಾವು ಕೊತ್ತಂಬರಿ ಕಾಳು ಅಂತೇವ್ ನೋಡ್ರಿ, ಇವನ್ನ ಹಾಕ್ರಿ. 15ರಿಂದ 20 ಬೆಳ್ಳುಳ್ಳಿ ಹೆಸಳು. ನಾನು ಇವನ್ನ ಸಿಪ್ಪಿ ತೆಗ್ದಿಲ್ಲ, ಹಂಗ ಹಾಕೇನಿ. ನೀವು ಬೇಕಂದ್ರೆ ಸಿಪ್ಪಿ ತೆಗೆದು ಹಾಕ್ಬಹುದು. ಒಂದು ಸ್ವಲ್ಪ ಕೊತ್ತಂಬರಿ, 4ರಿಂದ 5 ಅಥವಾ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ನಾನಿಲ್ಲಿ 1 ಕಪ್ನಷ್ಟು ಸುಲ್ದಿರೋ ವಟಾಣಿ ತಗೊಳಕತ್ತೀನಿ. ಇವನ್ನ ತರ್ತರಿಯಾಗಿ ರುಬ್ಕೊಂಡು ತಗೊಳ್ಳೋಣ. ಇದ್ರಾಗ ನೀರು ಹಾಕಬಾರ್ದು, ಇವನ್ನ ಹಿಂಗ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ ಹಿಂಗ ಇದ್ರಾಗ ವಟಾಣಿ ದೊಡ್ಡ ದೊಡ್ಡ ತುಂಡು ಉಳಿದ್ರು ನಡಿತೈತಿ. ಈಗ ಗ್ಯಾಸ್ ಮ್ಯಾಗ ಪ್ಯಾನ್ ಬಿಸಿ ಮಾಡಿಕೊಂಡು ಇದ್ರಾಗ ಒಂದು 2 ಚಮಚೆಯಷ್ಟು ಎಣ್ಣೆ ಹಾಕಿ ನಾವೇನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ವಿ ನೋಡ್ರಿ ವಟಾಣಿ ಮಿಕ್ಸ್ಚರ್, ಅದನ್ನು ಹಾಕ್ರಿ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಒಂದು 2-3 ನಿಮಿಷ ಬೇಯಿಸಿ ತಗೋರಿ. ಇದನ್ನು ಆದಷ್ಟು ಒಂದು ಸ್ವಲ್ಪ ನಾನ್ ಸ್ಟಿಕ್ ಇರೋ ಪ್ಯಾನ್ ಅಥವಾ ಕಡಾಯಿ ಒಳಗನ ಬೇಯಿಸ್ರಿ, ಅಂದ್ರೆ ಇದು ತಳಕ್ಕೆ ಜಾಸ್ತಿ ಅಂಟ್ಕೊಳಂಗಿಲ್ಲ. ಈ ರೀತಿ ಇದನ್ನು ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಒಂದು 2-3 ನಿಮಿಷ ಬೇಯಿಸಿದ ಮ್ಯಾಗ ಈಗ ಇದ್ರಾಗ ಮಸಾಲ ಹಾಕೋಣ. ಅರ್ಧ ಚಮಚೆಯಷ್ಟು ಜೀರಿಗೆ ಪುಡಿ ಹಾಕ್ರಿ. ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ನಾವು ಮುಂಚೆನೇ ಇದ್ರಾಗ ಹಸಿ ಮೆಣಸಿನ್ಕಾಯಿನೂ ಹಾಕೇವಿ. ರುಚಿಗೆ ತಕ್ಕಷ್ಟು ಕರಿ ಉಪ್ಪು ಅಥವಾ ನೀವು ಇದ್ರ ಬದಲಿ ನಾರ್ಮಲ್ ಉಪ್ಪು ಹಾಕಿ ಚಾಟ್ ಮಸಾಲ ಹಾಕ್ಬಹುದು. ಈಗ ಇದನ್ನ ಇನ್ನೊಂದು ಸ್ವಲ್ಪ ರುಚಿ ಮಾಡಾಕ ಇದ್ರಾಗ ನಿಂಬೆ ಹಣ್ಣಿನ ರಸ ಹಾಕೋಣ. ನಾನಿಲ್ಲಿ 1 ಚಮಚೆಯಷ್ಟು ನಿಂಬೆ ಹಣ್ಣಿನ ರಸ ಹಾಕಾಕತ್ತೀನಿ. ಈಗ ಗ್ಯಾಸ್ ಲೋ ಫ್ಲೇಮ್ನಾಗನ ಇಟ್ಟು ಇವನ್ನೆಲ್ಲ ಚಂದಾಗ ಕಲಿಸ್ಕೊಂಡು ತಗೊಳ್ಳೋಣ. ಇನ್ನೊಂದು ಅರ್ಧ ನಿಮಿಷ ಈ ರೀತಿ ಇವನ್ನ ಕಲಿಸ್ಕೊಂಡ್ಮ್ಯಾಗ ಈ ಮಿಕ್ಸ್ಚರ್ ಚಂದಾಗ ಬೆಂದೆತ್ತಿ ಎಲ್ಲ ಮಸಾಲ ಮಿಕ್ಸ್ ಆಗ್ಯವು. ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳಿವಿ. ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಆರಿದ್ಮ್ಯಾಗ ಇದ್ರಾಗೇನು ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನೋಡ್ರಿ ಹಿಂಗ ಬಾಲ್ಸ್ ರೆಡಿ ಮಾಡ್ಕೊಂಡು ತಗೋರಿ. ನಿಂಬೆ ಹಣ್ಣಿನಕ್ಕಿಂತ ಒಂದು ಸ್ವಲ್ಪ ಸಣ್ಣ ಸೈಜ್ನಾಗ ಇವನ್ನ ನಾನು ಈ ರೀತಿ ತಯಾರಿಸ್ಕೊಂಡು ತಗೊಂಡಿನಿ ನೋಡ್ರಿ. ಈ ರೀತಿ ಇವನ್ನ ಮುಂಚೆನ ರೆಡಿ ಮಾಡಿಟ್ಕೋರಿ. ಈಗ ನಾವು ನೆನ್ಸಾಕಿಟ್ಟಿರೋ ಹಿಟ್ಟು ನೆಂದಿರ್ತೈತಿ, ಇದನ್ನ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಈ ರೀತಿ ಒಂದು ಅರ್ಧ ನಿಮಿಷ ಇದನ್ನ ಚಂದಾಗ ಮಿದ್ದಿದ ಮ್ಯಾಗ ಈಗ ನೋಡ್ರಿ ಈ ರೀತಿ ಇದನ್ನ ಉದ್ದಕ್ಕೆ ರೋಲ್ ಮಾಡಿಕೊಂಡು ನಾವು ಚಪಾತಿ ಮಾಡಕ್ಕೆ ಉಳ್ಳಿ ಮಾಡ್ಕೊಳ್ತೇವೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಭಾಗದಾಗ ಇದನ್ನ ಚಾಕುನಿಂದ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ಥರ ಇವನ್ನ ಕಟ್ ಮಾಡ್ಕೊಂಡ್ಮ್ಯಾಗ ಈ ರೀತಿ ರೋಲ್ ಮಾಡಿಕೊಂಡು ಇವನ್ನ ಉಳ್ಳಿ ತಯಾರಿಸಿ ಇಡ್ರಿ.
ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಇವನ್ನ ನಾನು ತಯಾರಿಸಿ ತಗೊಂಡೇನಿ. ಈಗ ಇದ್ರಾಗಿನ್ ಒಂದು ಉಳ್ಳಿ ತಗೊಂಡು ಇದನ್ನ ಈ ರೀತಿ ಪ್ರೆಸ್ ಮಾಡ್ತಾನ ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ತಗೋರಿ. ಈಗ ನಾವು ಹೂರಣದ ಹೋಳಿಗೆ ಮಾಡ್ತೇವಲ್ಲ, ಆ ರೀತಿ ನಾವು ತಯಾರಿಸಿ ಇಟ್ಟಿರೋ ಈ ಬಾಲ್ಸ್ನ ಇದ್ರ ಒಳಗೆ ಇಟ್ಟು ಎಡ್ಜಸ್ನ ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ಕೂಡಿಸ್ಕೊಂಡು ತಗೋರಿ. ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದು ಬಿಡ್ರಿ. ಈಗ ನಿಧಾನಕ್ಕೆ ಇದನ್ನ ನಡುವಿನ ಸೈಡ್ ಒಂದ್ಸತಿ ಪ್ರೆಸ್ ಮಾಡ್ರಿ, ಅಂದ್ರೆ ಹೂರ್ಣ ಎಲ್ಲ ಕಡೆ ಚಂದಾಗ ಸ್ಪ್ರೆಡ್ ಆಕತಿ. ಆಮ್ಯಾಗ ಸ್ವಲ್ಪ ಭಾರ ಹಾಕ್ತಾ ನೋಡ್ರಿ ಈ ರೀತಿ ಇದನ್ನ ಪ್ರೆಸ್ ಮಾಡ್ರಿ. ನೀವು ಬೇಕಂದ್ರೆ ಇದನ್ನ ಲಟ್ಟಿಸಿನೂ ತಗೋಬಹುದು. ಇನ್ನೊಂದು 2 ಮೆಥಡ್ ಅದಾವು, ಅವನು ತೋರಿಸ್ತೀನಿ, ಅಂದ್ರೆ ನಿಮ್ಗೆ ಇದು ತುಂಬಾಕ ಈಸಿ ಆಕತಿ. ಪರ್ಫೆಕ್ಟ್ ನೋಡ್ರಿ, ಈ ಕಚೋರಿ ರೆಡಿ ಐತಿ. ಈ ರೀತಿ ಇದು ಒಂದು ಸ್ವಲ್ಪ ದಪ್ಪನೇ ಇರಬೇಕು. ನಿಮ್ಗೆ ಹಿಟ್ಟು ಜಾಸ್ತಿ ಅನ್ಸಿದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ತಗೋರಿ, ಅಂದ್ರೆ ಜಾಸ್ತಿ ಹಿಟ್ಟು ಬೇಕಾಗಂಗಿಲ್ಲ. ಈಗ ಇನ್ನೊಂದು ಬಹಳ ಈಸಿ ಸಿಂಪಲ್ ಮೆಥಡ್ ಐತಿ. ಏನಂದ್ರೆ ನೋಡ್ರಿ, ಈ ಥರದ ಒಂದು ಉದ್ದನ್ ಬಟ್ಲಾ ತಗೋರಿ. ಇದನ್ನ ಹಿಟ್ಟಿನ ಒಳಗೆ ಈ ರೀತಿ ಪ್ರೆಸ್ ಮಾಡ್ರಿ. ಇದ್ರ ಎಡ್ಜಸ್ಕ ಸೈಡ್ನಿಂದ ನೋಡ್ರಿ ಹಿಟ್ಟು ಈ ರೀತಿ ಮ್ಯಾಲಿನ ಸೈಡ್ ಪ್ರೆಸ್ ಮಾಡ್ಕೊಂಡು ತಗೋರಿ. ಈ ಥರ ಇದು ಬಟ್ಟಲ್ ಆಕಾರದಾಗ ರೆಡಿ ಆಕತಿ. ಆಮ್ಯಾಗ ಎಡ್ಜಸ್ಟ್ನ ನೋಡ್ರಿ ಈ ರೀತಿ ನಾವು ಹೂರ್ಣ ತುಂಬ್ತೇವಲ್ಲ, ಅದೇ ರೀತಿ ಮ್ಯಾಗಿನ್ ಸೈಡ್ ಪ್ರೆಸ್ ಮಾಡ್ತಾ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೀರಿ. ಪರ್ಫೆಕ್ಟ್ ನೋಡ್ರಿ, ನೀವು ಬೇಕಂದ್ರೆ ಈ ರೀತಿನೂ ಕಚೋರಿ ತಯಾರಿಸ್ಬೋದು. ಈಗ ಹಗುರವಾದ ಕೈನಿಂದ ಈ ರೀತಿ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ತಾ ಇದಕ್ಕೆ ದೊಡ್ಡ ಆಕಾರ ಕೊಡ್ರಿ. ನೋಡ್ರಿ, ಈ ಥರನೂ ಬಹಳ ಈಸಿಯಾಗಿ ಇವನ್ನ ನೀವು ತಯಾರಿಸ್ಕೊಂಡು ತಗೋಬಹುದು. ಅಥವಾ ನೀವು ಇದನ್ನ ಈ ರೀತಿ ಲಟ್ಟಿಸಿನೂ ತಯಾರಿಸ್ಬಹುದು. ಇದಕ್ಕೆ ಪೂರಿ ಆಕಾರ ಕೊಟ್ಟು ಆಮ್ಯಾಗ ನಾವು ತಯಾರಿಸಿ ಇಟ್ಟಿರೋ ಬಾಲ್ಸ್ನ ಇದ್ರ ಒಳಗೆ ಇಟ್ಟು ಎಡ್ಜಸ್ನಿಂದ ನೋಡ್ರಿ ಈ ಹಿಟ್ಟು ನಡುವಿನ ಸೈಡ್ ಈ ರೀತಿ ಪ್ರೆಸ್ ಮಾಡ್ತಾ ಇದನ್ನ ಕೂಡಿಸ್ಕೊಂಡು ತಗೋರಿ. ಗಮನ ಇರಲಿ, ಇದನ್ನ ಈ ರೀತಿ ಚಂದಾಗ ಸೀಲ್ ಮಾಡ್ಕೊಂಡು ತಗೋರಿ. ನೀವು ಯಾವ ಮೆಥಡ್ನಿಂದ ಇದನ್ನ ತಯಾರಿಸಿದ್ರು ಈ ರೀತಿ ಇದನ್ನ ಚಂದಾಗ ಸೀಲ್ ಮಾಡಿನ ಇದನ್ನ ಎಣ್ಣೆಗೆ ಬಿಡ್ರಿ. ಇಲ್ಲಾಂದ್ರೆ ಇವು ಎಣ್ಣೆಗ ಓಪನ್ ಆಗೋ ಸಾಧ್ಯತೆ ಇರ್ತೈತಿ. ಈಗ ಇದನ್ನ ಲಟ್ಟಿಸ್ಕೊಂಡು ತಗೊಳ್ಳೋಣ. ನಿಮ್ಗೆ ಈ 3 ಮೆಥಡ್ ಒಳಗೆ ಯಾವುದು ಈಸಿ ಅನಿಸ್ತೈತಿ ಅದನ್ನ ಫಾಲೋ ಮಾಡ್ರಿ. ಇಲ್ಲಿ ನಾನು ಎಲ್ಲ ಕಚೋರಿ ರೆಡಿ ಮಾಡ್ಕೊಂಡು ತಗೊಂಡೇನಿ. ಗ್ಯಾಸ್ ಮ್ಯಾಗ ಎಣ್ಣೆ ಮುಂಚೆನ ಬಿಸಿ ಮಾಡಾಕಿಡ್ರಿ. ಇದಕ್ಕೆ ಎಣ್ಣೆ ಮೀಡಿಯಂ ಬಿಸಿ ಇರಬೇಕು, ಕಡಕ್ ಬಿಸಿ ಇರಬಾರ್ದು. ಮೀಡಿಯಂ ಬಿಸಿ ಎಣ್ಣೆ ಒಳಗೆ ಎಷ್ಟು ಸಾಲ್ತವೋ ಅಷ್ಟು ಇವನ್ನ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗನ ಇಟ್ಟು ಇವನ್ನ ಫ್ರೈ ಮಾಡ್ರಿ. ಎಣ್ಣೆಗೆ ಹಾಕಿದ ತಕ್ಷಣ ಇವನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ. ಇವು ಕೆಳಗಿಂದ ಬೆಂದು ಮ್ಯಾಗ ಈ ರೀತಿ ಫ್ಲೋಟ್ ಹಾಕವ್ ನೋಡ್ರಿ. ಆಗ ಕೆಳಗಿನ ಸೈಡ್ ಬೆಂದವ್ ಅನ್ಸಿದಾಗ ಇವನ್ನ ನಿಧಾನಕ್ಕೆ ಹೊಳಿಸಿ ಹಾಕಬೇಕು. ನೋಡ್ರಿ, ಇವು ತಾನ ತಳ ಬಿಟ್ಟು ಈ ರೀತಿ ಮ್ಯಾಗ ತೇಲಿ ಉಪ್ತವು. ಕೆಳಗಿನ ಸೈಡ್ ಇವು ಚಂದಾಗ ಬೆಂದ ಮ್ಯಾಗ ಇವನ್ನ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಇವನ್ನ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೇಷನ್ಸ್ನಿಂದನ ಫ್ರೈ ಮಾಡಬೇಕು. ಯಾಕಂದ್ರೆ ಇದು ಒಳಗಿಂದನೂ ಚಂದಾಗ ಫ್ರೈ ಆಗಬೇಕು. ಅದರಿಂದ ನಿಧಾನಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು ಇವನ್ನ ಫ್ರೈ ಮಾಡ್ರಿ. ಅಂದ್ರೆ ಇವು ಚಂದಾಗ ಕ್ರಿಸ್ಪಿ ಗರಿ ಗರಿ ಆಗಿ ಬರ್ತವು. ನೋಡ್ರಿ, ಇವು ಒಳಗಿಂದ ಫ್ರೈ ಆದ್ಮ್ಯಾಗ ತಾನ ಈ ರೀತಿ ಚಂದಾಗ ಉಪ್ತವು. ಇವನ್ನ ಹೊಳಸಿ ಹಾಕ್ತಾ 2 ಸೈಡ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ. ನೋಡ್ರಿ, ಈ ಥರ ಇವು ರೆಡಿ ಆದವು. ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗಿಯೋಣ. ಸೂಪರ್ ನೋಡ್ರಿ, ಎಷ್ಟು ಪ್ಲೇನ್ ಟೆಕ್ಸ್ಚರ್ ಬಂದೈತಿ. ಕಚೋರಿ ಇದೇ ರೀತಿ ಇರಬೇಕು. ನೋಡಿದ್ರಲ್ಲ ಇವನ್ನ ತಯಾರಿಸೋದು ಎಷ್ಟು ಸುಲಭ ಐತೆ ಅಂತ. ಇವನ್ನ ತಯಾರಿಸ್ಬೇಕಾದ್ರೆ ಕೆಲವೊಂದು ವಿಷಯ ಗಮನದಲ್ಲಿ ಇರ್ಲಿ. ಮೊದಲನೇದು ಅಂದ್ರೆ ಹಿಟ್ಟು ಆದಷ್ಟು ಗಟ್ಟಿನ ಕಲಸ್ರಿ. ಎರಡನೇದಂದ್ರೆ ಇದ್ರಾಗ ತುಂಬುವಂತ ಹೂರ್ಣ ಅದು ಡ್ರೈನ ಇರಬೇಕು, ಬಹಳ ಲಿಕ್ವಿಡ್ ಇರಬಾರ್ದು. ಇವನ್ನ ಕರಿಬೇಕಾದ್ರೆ ಎಣ್ಣೆ ಮೀಡಿಯಂ ಬಿಸಿ ಇರಬೇಕು, ಕಡಕ್ ಬಿಸಿ ಇರಬಾರ್ದು. ಎಲ್ಲ ಕಚೋರಿ ಫ್ರೈ ಆದ್ಮ್ಯಾಗ ನಾನು ಇದ್ರಾಗ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಂಡು ತಗೊಂಡಿನಿ. ಇದ್ರ ಜೊತೆ ತಿನ್ನಕ ಮಸ್ತ್ ರುಚಿ ಅನಿಸ್ತವು. ಮೊದಲನೇ ಬ್ಯಾಚ್ ಫ್ರೈ ಮಾಡಿದ್ಮ್ಯಾಗ ಎಣ್ಣೆ ಟೆಂಪ್ರೇಚರ್ ಜಾಸ್ತಿ ಆಗಿರ್ತೈತಿ. ಆಗ ಏನು ಮಾಡ್ರಿ, ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡ್ರಿ. ಅಥವಾ ಒಂದು 2 ಸೆಕೆಂಡ್ ಗ್ಯಾಸ್ ಆಫ್ ಮಾಡಿ ಎಣ್ಣೆ ಟೆಂಪ್ರೇಚರ್ ಮೀಡಿಯಂ ಆದ್ಮ್ಯಾಗ ಸೆಕೆಂಡ್ ಬ್ಯಾಚ್ ಫ್ರೈ ಮಾಡ್ರಿ. ನೋಡ್ರಿ, ಇದು ಎಷ್ಟು ಗರಿ ಆಗಿ ಬಂದೈತಿ. ಸೊ ಇವತ್ತಿನ ಈ ಕಚೋರಿ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.